ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಹೇಳಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ. ಸ್ವಲ್ಪ ಸಮಯ ಸಿಕ್ಕಿತ್ತು ನಿಮ್ಮೊಂದಿಗೆ ವಿಡಿಯೋ ಸಂವಾದ ಮಾಡೋಣ ಅಥವಾ ವಿಡಿಯೋ ರೆಕಾರ್ಡ್ ಮಾಡಿ ಮಾಡೋಣ ಅಂಥೇಳ್ಬಿಟ್ಟು ಇವತ್ತು ನಿಮ್ಮೊಂದಿಗೆ ಬಂದಿದ್ದೀನಿ ಸ್ನೇಹಿತರೆ. ಏನು ಅಂತಂದರೆ 2025 31ನೇ ಡಿಸೆಂಬರ್ ಅಂತಂದರೆ ಈ ಒಂದು ವರ್ಷ ಮುಗಿತಾ ಇದೆ. ಕೊನೆಯ ಹಂತ, ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ನಾವು ಏನು ಮಾಡಬೇಕು, ಬೀಯಿಂಗ್ ಎ ನರ್ಸ್ ಏನು ಮಾಡಬೇಕು ಅಥವಾ ರೆಸೊಲ್ಯೂಷನ್ ಏನು ತಗೋಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಮಾತುಗಳು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಲಾಸ್ಟ್ ಟೈಮ್ ನಾವು ಟ್ರೈ ಮಾಡಿದ್ದೀವಿ, ಲೈವ್ ಬಂದು ನಿಮ್ಮೊಂದಿಗೆ ಕ್ವಶನ್ ಆನ್ಸರ್ ಸೆಷನ್ ಇಟ್ಟಿದ್ವಿ, ಗೌರ್ಮೆಂಟ್ ಜಾಬ್ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ದೀವಿ. ಸುಮಾರು ಜನ ಕ್ವಶನ್ ಕೇಳಿದರು, ಸುಮಾರು ಜನ ಪರ್ಸ್ನಲಾಗಿ ಕ್ವಶನ್ ಕೇಳಿದರು. ಆಮೇಲೆ ಸುಮಾರು ಜನರಿಗೆ ಆದಷ್ಟು ನಾನು ಈ ಒಂದು ಹೆಲ್ಪ್ ಮಾಡಿದ್ದೆ. ಏನು ಅಂತಂದರೆ ಯಾವ ರೀತಿ ನಮ್ಮ ಲೈಫಲ್ಲಿ ನಾವು ಯಾವ ರೀತಿ ಚೇಸ್ ಮಾಡಬೇಕೆನ್ನುವಂಥದ್ದು, ಕರಿಯರ್ ಬಿಲ್ಡ್ ಮಾಡಬೇಕೆನ್ನುವಂಥದ್ದು. ಆ ಒಂದು ಟಾಪಿಕ್ಕಾಗಿ ಇವತ್ತು ನಾನು ಚರ್ಚೆ ಮಾಡಲಿಕ್ಕೆ ಬಯಸ್ತೀನಿ. ಈ ಒಂದು ರೆಸೊಲ್ಯೂಷನ್ 2026 ಬರ್ತಾ ಇದೆ. ಆ ಒಂದು 2026ರಲ್ಲಿ ಯಾವ ರೀತಿ ನಾವು ನಮ್ಮ ಕರಿಯರ್ ಬಿಲ್ಡ್ ಮಾಡೋದಾಯಿತು ಅಥವಾ ರೆಸೊಲ್ಯೂಷನ್ ತೊಗೊಂಡು ಅದರ ಮೇಲೆ ಯಾವ ರೀತಿ ನಡೆಯಬೇಕು ಎನ್ನುವಂಥದ್ದು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ಒಂದು ವಿಡಿಯೋ ಮುಖಾಂತರ ನಿಮ್ಮೊಂದಿಗೆ ಬಂದಿದ್ದೀನಿ ಸ್ನೇಹಿತರೆ. ಯಾರಾದರೂ ಹೊಸದಾಗಿ ಬಂದಿದ್ದರೆ, ನನ್ನ ಹೆಸರು ರಫೀಕ್ ಸೌದಾಗರ್. ನಿಮಗೆಲ್ಲರಿಗೂ ಗೊತ್ತಿದೆ, ಸುಮಾರು ಸಲ ವಿಡಿಯೋ ಮಾಡ್ತೀನಿ, ಸಮಯ ಸಿಕ್ಕಾಗ ಮಾಡ್ತೀನಿ, ಸಮಯ ಇಲ್ಲ ಅಂತಂದರೆ ವಿಡಿಯೋ ಮಾಡಲ್ಲ. ಆಮೇಲೆ ಹಲವಾರು ವಿಷಯಗಳ ಮೇಲೆ ಚರ್ಚೆ ಮಾಡ್ತಾ ಇರ್ತೀನಿ. ಗೌರ್ಮೆಂಟ್ ಜಾಬ್ ಆಯಿತು, ಪ್ರೈವೇಟ್ ಜಾಬ್ ಆಯಿತು, ಅಬ್ರಾಡ್ ಜಾಬ್ ಆಯಿತು. ಬನ್ನಿ, ನಿಮಗೆಲ್ಲರಿಗೂ ಸ್ವಾಗತ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಕನ್ನಡಿಗರ ಸೇವೆ ಮಾಡಲಿಕ್ಕೆ ಅಥವಾ ಕನ್ನಡಿಗರ ಒಂದು ಏಳಿಗೆಗಾಗಿ. ಯಾಕಂತಂದರೆ ನಾನು ನೋಡಿದ್ದೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸುಮಾರು ಬೇರೆ ಬೇರೆ ಡಿಫ್ರೆಂಟ್ ಲ್ಯಾಂಗ್ವೇಜ್ನವರು ತಮ್ಮ ವಿಡಿಯೋಗಳನ್ನು ಮಾಡಿ ಹಾಕೋದು ಅಥವಾ ಇನ್ಫ್ಲುಯೆನ್ಸ್ ಮಾಡೋದು ಮತ್ತೊಂದು ಮಾಡ್ತಾಯಿದ್ರು. ಬಟ್ ನಮ್ಮ ಕನ್ನಡಿಗರಿಗೋಸ್ಕರ ಕೆಲವು ಚಾನಲ್ ಪ್ರಯತ್ನ ಮಾಡ್ತಾ ಇದ್ದಾವೆ ಸ್ನೇಹಿತರೆ. ನಾನು ಯಾಕೆ ಆ ಪ್ರಯತ್ನವನ್ನು ಮಾಡಬಹುದು ಅಥವಾ ಮಾಡಬೇಕು ಎನ್ನುವುದು ಮನಸ್ಸಲ್ಲಿಟ್ಕೊಂಡು ನಿಮ್ಮೊಂದಿಗೆ ಕೆಲ ವಿಡಿಯೋಗಳನ್ನು ಮಾಡಿ ಆವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಯಾಕಂತಂದರೆ ಸುಮಾರು ಜನ ನೋಡ್ತಾ ಇದ್ದಾರೆ, ಅವರಿಗೆ ತಿಳಿಯದಂತಹ ಕ್ವಶನ್ ಕೇಳ್ತಾ ಇದ್ದಾರೆ, ಈಗ ಸರ್ ನೆಕ್ಸ್ಟ್ ಏನು ಅನ್ನುವಂಥದ್ದು. ಈ ಒಂದು 2026 ರೆಸೊಲ್ಯೂಷನ್ ಏನು, 2025 ಯಾವ ರೀತಿ ಮುಗಿಯಿತು, ಈಗ ನೆಕ್ಸ್ಟ್ ನಾವು ಏನು ಪಡ್ಕೋಬೇಕು ನಮ್ಮ ಲೈಫಲ್ಲಿ, ನಮ್ಮ ಕರಿಯರ್ ಬಿಲ್ಡ್ ಯಾವ ರೀತಿ ಮಾಡಬೇಕು, ಎಜುಕೇಷನ್ ಫೋಕಸ್ ಯಾವ ರೀತಿ ಮಾಡಬೇಕು ಅಂತ ಇವತ್ತು ಬನ್ನಿ ಚರ್ಚೆ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಸೆಲ್ಫ್ ಕೇರ್ ಈಸ್ ಅ ಮೋರ್ ಇಂಪಾರ್ಟೆಂಟ್ ಸ್ನೇಹಿತರೆ. ಎಸ್, ಸೆಲ್ಫ್ ಕೇರ್ ಈಸ್ ಮೋರ್ ಇಂಪಾರ್ಟೆಂಟ್. ಏನು ಅಂತಂದರೆ ನಾವು ಈ ಒಂದು ಲೈಫಲ್ಲಿ ಜಾಗತಿಕ ಜಗತ್ತಿದೆ, ಎವ್ರಿಥಿಂಗ್ ಈಸ್ ಆರ್ಟಿಫಿಷಿಯಲ್. ನಾವು ಮಾಡುವಂತಹ ಊಟ ಕೂಡ ನಮಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದು ಸರಿ ಇದೆ, ಕೆಮಿಕಲೈಸ್ಡ್ ಆಗಿದೆ ಅನ್ನೋವಂಥದ್ದು. ಆಮೇಲೆ ನಮ್ಮ ಲೈಫ್ ಸ್ಟೈಲಲ್ಲಿ ಈ ಮೊಬೈಲು, ಸ್ಕ್ರೀನು ಮತ್ತೊಂದು ರಲ್ಲಿ ನಾವು ಇಷ್ಟು ಬ್ಯುಸಿಯಾಗಿಬಿಟ್ಟಿದ್ದೀವಿ ಅಂತಂದರೆ ನಾವು ಮರ್ತೇ ಹೋಗ್ಬಿಟ್ಟಿದ್ದೀವಿ ನಮ್ಮ ಹೆಲ್ತ್ಗೆ ನಾವು ಕಾಳಜಿ ಮಾಡಬಹುದು ಅಥವಾ ಮಾಡದೇ ಇದ್ದಲ್ಲಿ ಆಗುವಂಥ ಪರಿಣಾಮಗಳು, ದುಷ್ಪರಿಣಾಮಗಳು, ಅದರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ, ಸೆಲ್ಫ್ ಕೇರ್ ಈಸ್ ಅ ಮೋರ್ ಇಂಪಾರ್ಟೆಂಟ್. ಡೈಲಿ ವಾಕ್ ಆದರೂ ಮಾಡಿ, ಅಟ್ಲೀಸ್ಟ್ 30 to 45 minutes ಇನ್ 24 hours. ಜಸ್ಟ್ ಸಿಂಪ್ಲಿ ಬ್ರಿಸ್ಕ್ ವಾಕ್ ಮಾಡಿ ಸ್ನೇಹಿತರೆ. ಅಂದರೆ ರನ್ನಿಂಗೂ ಅಲ್ಲ, ವಾಕಿಂಗೂ ಇಲ್ಲ, ಅದರ ಮಧ್ಯದಲ್ಲಿ ಇರುವಂಥದ್ದು ಬ್ರಿಸ್ಕ್ ವಾಕ್. ಆ ಒಂದು ವಾಕ್ ಆದರೂ ಮಾಡಿ, ಇಲ್ಲ ಅಂತಂದರೆ ಯೋಗ ಮಾಡ್ಬೋದು, ಇಲ್ಲ ಅಂತಂದರೆ ಜಿಮ್ಮಿಗೆ ಹೋಗ್ಬೋದು ಸ್ನೇಹಿತರೆ. ಇಷ್ಟು ಬ್ಯುಸಿಯಾಗಿರ್ತೀವಿ ನರ್ಸಸ್ಸು, ಬೆಡ್ ಸೈಡ್ ಕೆಲಸ ಮಾಡೋರಿಗೆ ಸುಮಾರು ಸಲ
ಬ್ರೇಕೌಟ್ ಆಗ್ತಾ ಇರ್ತಾರೆ. ಅವರು ಸ್ಟ್ರೆಸ್ಫುಲ್ ಆದಂಥ ಒಂದು ಜೀವನವನ್ನು ವ್ಯತೀತ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅಂಥವ್ರುಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮದೇ ಆದಂಥ ಒಂದು ಸೆಲ್ಫ್ ಕೇರ್ ನಿಮ್ಮ ಲೈಫಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು. ಎರಡನೇದಾಗಿ ನಾನು ಹೇಳಬೇಕಾದ್ರೆ ಪ್ರೊಟೆಕ್ಟ್ ಯುವರ್ ಮೆಂಟಲ್ ಹೆಲ್ತ್. ಹೌದು ಸ್ನೇಹಿತರೆ, ಈ ಒಂದು ಮೆಂಟಲ್ ಹೆಲ್ತ್ ಪ್ರೊಟೆಕ್ಟ್ ಅಂತಂದರೆ ನಾವು ಏನೋ ಒಂದು ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀವಿ, ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾ ಇರ್ತೀವಿ, ನಾವು ಮೊಬೈಲ್ ಓಪನ್ ಮಾಡಿದ್ದೀವಿ ಯಾರಿಗೋ ಫೋನ್ ಮಾಡಲಿಕ್ಕೆ, ಆಮೇಲೆ ಯಾವುದೋ ಒಂದು ನೋಟಿಫಿಕೇಷನ್ ಬಂದಿದೆ, ಆ ನೋಟಿಫಿಕೇಷನನ್ನು ಓಪನ್ ಮಾಡಿಬಿಟ್ಟಿವಿ. ಆ ನೋಟಿಫಿಕೇಷನ್ ಆದ ನಂತರ ಇನ್ನೊಂದು ನೋಟಿಫಿಕೇಷನು, ನಮಗೆ ಅರಿಯದ ಹಾಗೆ ನಾವು ಎಲ್ಲೋ ಫೇಸ್ಬುಕ್ಕಲ್ಲಿ ಹೋಗಿಬಿಟ್ಟಿದ್ದೀವಿ, ಆಮೇಲೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟಿದ್ದೀವಿ, ಶಾರ್ಟ್ಸ್ ನೋಡ್ತಾ ಇದ್ದೀವಿ, ಅಥವಾ ಈ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ದೀವಿ. ನಮಗೆ ಅರಿಯದೇ ½ ನಾವು ವೇಸ್ಟ್ ಮಾಡಿದ್ದೀವಿ. ಆವಾಗ ಮೆಂಟಲ್ ಆಗಿ ಏನೋ ಒಂದು ವಿಚಾರ ಮಾಡಿಕೊಂಡು ಆ ಒಂದು ಹೆಲ್ತ್ ನಾವು ಡಿಸ್ಟೇಬಲ್ ಆದಂತಹ ಕಾರ್ಯಗಳಲ್ಲಿ ತೊಡಗಿದ್ವಿ ಸ್ನೇಹಿತರೆ. ಸೊ ಬೆಟರ್ ಟೇಕ್ ಕೇರ್ ಯುವರ್ ಹೆಲ್ತ್ ಸ್ನೇಹಿತರೆ. ರೆಸೊಲ್ಯೂಷನಲ್ಲಿ ಫಸ್ಟ್ ಸೆಲ್ಫ್ ಕೇರ್ ಅತಿ ಅವಶ್ಯಕ. ಅದೇ ರೀತಿ ಮೆಂಟಲ್ ಸ್ಟೆಬಿಲಿಟಿ, ಮೆಂಟಲ್ ಹೆಲ್ತ್, ಪೀಸ್ ಆಫ್ ಮೈಂಡ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಸ್ನೇಹಿತರೆ. ಮೂರನೇದಾಗಿ ಏನು ಹೇಳಬೇಕು ಅಂತಂದರೆ, ಕಂಟಿನ್ಯೂ ಲರ್ನಿಂಗ್ ಸ್ಕಿಲ್ ಆ್ಯಂಡ್ ಕಾನ್ಫಿಡೆಂಟ್. ನಾವು ನರ್ಸಸ್ಗಳು ಸ್ನೇಹಿತರೆ, ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಡಾಕ್ಟ್ರಿಗೆ ಕೇಳಿ ಅವರು ಹೇಳಿದಂಥ ಮೆಡಿಸನ್ ಪ್ರಿಸ್ಕ್ರೈಬ್ ಮಾಡಿದ್ದ ನಂತರ ಅದನ್ನು ನಾವು ಪೇಷಂಟ್ಗೆ ಅಡ್ಮಿನಿಸ್ಟ್ರೇಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಕೆಲವೊಂದು ಸಲ ಈ ಜೂನಿಯರ್ ನರ್ಸಸ್ ಆಗಲಿ, ಸೀನಿಯರ್ ನರ್ಸಸ್ ಆಗಲಿ, ನನ್ನಂಥ ಸ್ವಲ್ಪ ಮಟ್ಟಿಗೆ ಇರುವಂಥ ಸೀನಿಯರ್ ನರ್ಸಸ್ಗಳಾಗಲಿ, ನಾವೇನು ಅನ್ಕೋತೀವಿ ಅಂತಂದರೆ, ನಾನು ತುಂಬ ಓದಿದ್ದೀನಪ್ಪ, ನಾನು ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ, ನನಗೆ ಯಾಕೆ ಈ ಒಂದು ಮತ್ತೆ ಲರ್ನಿಂಗು ಅನ್ನುವಂಥದ್ದು ಬಿಟ್ಟು, ಆ ಒಂದು ಅಟಿಟ್ಯೂಡ್ ಅನ್ನು ಬಿಟ್ಬಿಟ್ಟು ಕಂಟಿನ್ಯೂ ಲರ್ನಿಂಗ್ ಮಾಡಿ ಸ್ನೇಹಿತರೆ. ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಆಸೆ ಇದೆ ಆ ಒಂದು ಸಬ್ಜೆಕ್ಟ್ ಮೇಲೆ ಲರ್ನ್ ಮಾಡಿ. ಅಂದರೆ ಕಂಟಿನ್ಯೂಸ್ಲಿ ಸಾಯಮಠ ನಾವು ಸ್ಟೂಡೆಂಟಾಗಿ ಲೈಫ್ ಲಾಂಗ್ ಲರ್ನರ್ ಆಗಿ ಇರಬೇಕು ಎನ್ನುವಂಥ ಒಂದು ಮಾತು ನಿಮ್ಮೊಂದಿಗೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಅಪ್ಸ್ಕಿಲ್ ಮಾಡೋದು ತುಂಬಾ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ. ಎಷ್ಟೋ ಜನರಿಗೆ ನಾನು ಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಕೆಲಸ ಮಾಡುವವರು, ಆಮೇಲೆ ತಾಲೂಕಾ ಪ್ರದೇಶಗಳಲ್ಲಿ ಕೆಲಸ ಮಾಡೋರನ್ನು ನಾನು ಕೇಳಿದಾಗ, BLS ಬೇಸಿಕ್ ಲೈಫ್ ಸಪೋರ್ಟ್ ಆಗಲಿ, ACLS ಅದಂತೂ ಬಿಟ್ಟೇ ಬಿಡಿ, BLS ಬೇಸಿಕ್ ಲೈಫ್ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದೀರಾ ಅಥವಾ ನಿಮಗೆ ಗೊತ್ತು ಅಂತಂದರೆ ಹೌದು ಗೊತ್ತು ಅಂತಾರೆ. ಟ್ರೈನಿಂಗ್ ಏನಾದರೂ ಮಾಡಿದ್ದೀರಾ ಅಂತಂದರೆ ಇಲ್ಲ ಸರ್ ಮಾಡಬೇಕು ಅಂತಾರೆ. ಸೊ ಇದು ಸಿಂಪಲ್ ಇನ್ಫೆಕ್ಷನ್ ಕಂಟ್ರೋಲ್ ಬಗ್ಗೆ ನಿಮಗೇನಾದರೂ ಗೊತ್ತಾ ಅಂದರೆ ಹೌದು ಸರ್ ಸಖತ್ತಾಗಿ ಗೊತ್ತು ಅಂತಾರೆ. ಬಟ್ ಯಾವಾಗ ಕೆಲ ಕ್ವಶನ್ ಕೇಳಿದರೆ ಸರ್ ಅಯ್ಯೋ ಅದು ಬರಲ್ಲ ಅಂತಾರೆ. ಸೊ ಇದೇ ರೀತಿ ಸಿಂಪಲ್ ಆದಂಥ ನಮ್ಮ ಡೇ ಟು ಡೇ ಲೈಫಲ್ಲಿ, ಬೀಯಿಂಗ್ ಎ ನರ್ಸ್, ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಅಲ್ಲಿ ಸಿಂಪಲ್ ಆದಂಥ ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆ ಆಗಲಿ, ಈ ರೀತಿ ಯಾವುದೇ ಒಂದು ಮೆಡಿಕಲ್ ರೆಕಾರ್ಡ್ಸ್ ಮೇಂಟೈನ್ ಮಾಡೋದಾಗಲಿ, ಈ ರೀತಿ ನಾವು ಅಪ್ಸ್ಕಿಲ್ ಮಾಡೋದನ್ನು ಕಲಿಬೇಕು. ಅದಲ್ಲದೆ ಈ ನರ್ಸಿಂಗ್ ಒಂದು ಸಬ್ಜೆಕ್ಟ್ ಬಿಟ್ಬಿಟ್ಟು ಬೇರೆ ಏನಾದರೂ ಹವ್ಯಾಸ ಇಟ್ಕೊಂಡಿದ್ದೀರಾ, ಕಲಿಬೇಕಂತ ಇದೆ ಅಂತ ದಯವಿಟ್ಟು ಕಲೀರಿ ಸ್ನೇಹಿತರೆ. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ, ಲಾಸ್ಟ್ ಟೈಮ್ ಕೂಡ ಸುಮಾರು ಸಲ ನಾನು ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚಿದ್ದೀನಿ. ಏನು ಅಂತಂದರೆ ಮ್ಯೂಚುವಲ್ ಫಂಡ್ ಬಗ್ಗೆ, ಶೇರ್ ಮಾರ್ಕೆಟ್ ಬಗ್ಗೆ ಕೆಲವೊಂದು ನಾನು ವಿಡಿಯೋ ಮಾಡಿದ್ದೀನಿ. ಅಂತಂದರೆ ನನಗೆ ದಿನ ಒಂದು ಹೊಸತನೂ ಕಲಿಬೇಕೆನ್ನುವಂಥ ಆಸೆ ಇದೆ ಸ್ನೇಹಿತರೆ. ಐ ಆಮ್ ಎ ಲೈಫ್ ಲಾಂಗ್ ಲರ್ನರ್ ಅಂತ ಹೇಳ್ಕೊತೀನಿ. ನಾನೇನು ಗುರು ಅಲ್ಲ, ನಾನು ನಿಮ್ಮ ಹಾಗೆ ಒಂದು ಸ್ಟೂಡೆಂಟಾಗಿ ಎವ್ರಿ ಡೇ ಸಮಥಿಂಗ್ ಐ ನೀಡ್ ಟು ಲರ್ನ್ ಎನ್ನುವಂಥ ಮಾತನ್ನು ನಿಮ್ಮೊಂದಿಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಸ್ನೇಹಿತರೆ. ಸೊ ಐ ವುಡ್ ರೆಕಮೆಂಡ್, ದಯವಿಟ್ಟು ನೀವು ಕಲಿಯೋದನ್ನು ಮರೆಯಬೇಡಿ ಸ್ನೇಹಿತರೆ. ಎಸ್, ಕಲಿಯುವುದನ್ನು ಯಾವತ್ತೂ ಮರೆಯಬೇಡಿ ಸ್ನೇಹಿತರೆ. ಯಾಕಂತಂದರೆ ನಾನು ಆ ಮ್ಯೂಚುವಲ್ ಫಂಡ್ ಟಾಪಿಕ್ ಯಾಕೆ ತೊಗೊಂಡೆ ಅಂತಂದರೆ, ನಮ್ಮ
ನರ್ಸಸ್ಗಳಿಗೆ ಹಾರ್ಡ್ಲಿ ಜೂನಿಯರ್ಸ್ ಇದ್ದಾರೆ ಅಥವಾ ಫ್ರೆಷರ್ಸ್ ಇದ್ದಾರೆ, 1 ಇಯರ್ 2 ಇಯರ್ ಎಕ್ಸ್ಪೀರಿಯನ್ಸ್ದವರಿಗಿದ್ದಾರೆ ಅಂತಂದರೆ ಅವರಿಗೆ ಎಷ್ಟು ಸಂಬಳ ಸಿಗಬಹುದು? ಚಿಕ್ಕ ಚಿಕ್ಕ ಆಸ್ಪತ್ರೆಗಳಲ್ಲಿ ನೋಡಿ 8,000 ಕೂಡ ಸಂಬಳ ಇದೆ, 10,000, 15,000, 20,000, 25,000 ಸಂಬಳ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಅವರ ಲೈಫಲ್ಲಿ ಸ್ವಲ್ಪ ಅಪ್ ಸ್ಕಿಲ್ ಮಾಡಿಕೊಂಡು, ಸ್ವಲ್ಪ ಕಲಿತು ಲರ್ನ್ ಮಾಡಿಕೊಂಡು ಮ್ಯೂಚುವಲ್ ಫಂಡಲ್ಲಿ ಅಟ್ಲೀಸ್ಟ್ 1,000 ರುಪೀಸ್ ಏನಾದರೂ ಇನ್ವೆಸ್ಟ್ ಮಾಡಿದರೆ ಅದು ಅವರಿಗೆ ಹೆಲ್ಪ್ ಆಗುತ್ತೆ. ಆ ರೀತಿ ನಾನು ಯಾವುದೇ ಒಂದು ಟಾಪಿಕ್ ತೊಗೋಬೋದು. ಫಾರ್ ಎಕ್ಸಾಂಪಲ್ ಆಗಿ ಅಷ್ಟೇ ನಿಮಗೆ ಇಲ್ಲಿ ಸಮಯ ಬಂದಾಗ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ 4ನೇದಾಗಿ ಸೇವ್ ಲೈಫ್. ಇದು ನಾವು ಮಾಡ್ತಾನೇ ಇದ್ದೀವಿ, ಹೌದಲ್ವಾ? ನರ್ಸಿಂಗ್ ಜೀವನ ಅಂತಂದರೆ ಪೇಷಂಟು, ಐ ಸಿ ಯು, ವೆಂಟಿಲೇಟರ್ಸು, ಸಕ್ಷನ್ ಮಷೀನ್ಸು, ಡಯಾಲಿಸಿಸ್ ಮಷೀನು, ಮತ್ತೊಂದು ಇದ್ದೇ ಇರುತ್ತೆ, ಸಿರಿಂಜ್ ಪಂಪು, ಐ ವಿ ಫ್ಲೂಯಿಡ್, ಮತ್ತೊಂದು ಇದೆಲ್ಲ ಇರುತ್ತೆ. ಪೇಷಂಟ್ಗಳನ್ನು ನಾವು ವ್ಯವಹಾರ ಮಾಡ್ತಾ ಇರ್ತೀವಿ. ಅವರಿಗೆ ಸೇವ್ ಲೈಫ್ ಅನ್ನುವಂಥ ಪದ ಇಲ್ಲಿ ಬಳಸಿದ್ದೀನಿ. ಅಂತಂದರೆ ಈ ರೆಸೊಲ್ಯೂಷನಲ್ಲಿ ನಾವು ಸೇವ್ ಲೈಫ್ ಅಂತೂ ನರ್ಸಸ್ಗಳು ಮಾಡ್ತಾನೆ ಇದ್ದಾರೆ ಸರ್, ಮತ್ತ್ಯಾಕೆ ಸೇವ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಸ್ನೇಹಿತರೆ, ನಮ್ಮ ಡ್ಯೂಟಿಯನ್ನು ಮುಗಿದು ನಾವು ಮನೆಗೆ ಹೋಗ್ತಾ ಇರ್ತೀವಿ, ಟ್ರೈನಲ್ಲಿರ್ತೀವಿ, ಬಸ್ಸಲ್ಲಿರ್ತೀವಿ, 2 ವೀಲರಲ್ಲಿರ್ತೀವಿ, ಮತ್ತೊಂದು ವಾಹನದಲ್ಲಿ ಹೋಗ್ತಾ ಇರ್ತೀವಿ, ಅಥವಾ ಬೈ ವಾಕಾಗಿ ಹೋಗ್ತಾ ಇರ್ತೀವಿ. ಯಾರಾದರೂ ಸಫರ್ ಆಗ್ತಾ ಇರ್ತಾರೆ, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಅಥವಾ ಬ್ರೀದಿಂಗ್ ಡಿಫಿಕಲ್ಟಿ ಆಗಿದೆ, ರೋಡಲ್ಲಿ ಬಿದ್ದಿರ್ತಾರೆ. ನಾವು ನೋಡದ ಹಾಗೆ ಹೋಗಿಬಿಡ್ತೀವಿ. ಅದು ಎಷ್ಟರ ಮಟ್ಟಿಗೆ ಸರಿ? ಕೆಲವು ನರ್ಸಸ್ಗಳು, ಕೆಲ ಡಾಕ್ಟರ್ಸ್ಗಳು, ರೀಸೆಂಟಾಗಿ ನಾನು ಕೇರಳ ಡಾಕ್ಟರ್ಸ್ಗಳು ಎಲ್ಲೋ ಪ್ರಯಾಣ ಮಾಡ್ತಾಯಿದ್ರು. ಪ್ಯಾಸೆಂಜರಿಗೆ ಪ್ರಾಬ್ಲಮ್ ಆದಾಗ ಅವರು ಏನೋ ಒಂದು ರೇರ್ ಸರ್ಜರಿ ಮಾಡಿ, ಬ್ರೀತಿಂಗ್ ಏನೋ ಸಮಥಿಂಗ್ ಮಾಡಿ ಆ ಒಂದು ಪ್ಯಾಸೆಂಜರ್ಗೆ ಜೀವ ಉಳಿಸಿದ್ರು ಎನ್ನುವಂಥದ್ದು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಕೂಡ ಕೇಳಿರಬಹುದು ಸ್ನೇಹಿತರೆ. ನೀವೇ ಯಾರಾದರೂ ಕೇಳಿದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಹೌದು ಸರ್ ಅದು ನಾನು ನೋಡಿದ್ದೆ ಎನ್ನುವಂಥದ್ದು ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ಯು ಆರ್ ಅಪ್ಡೇಟೆಡ್ ಎವ್ರಿ ಡೇ ಅನ್ಕೋತೀನಿ ಸ್ನೇಹಿತರೆ. ಕಾರಣ ಎಲ್ರಿಗೂ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಎಲ್ರಿಗೂ 1.5 to 2.5 GB ಡಾಟಾ 24 ಅವರ್ಸಲ್ಲಿ ಜಿಯೋ, ಏರ್ಟೆಲ್ದವ್ರು ಕೊಡ್ತಾ ಇದ್ದಾರೆ. ರೀಲ್ಸ್ ನೋಡ್ತಾ ಇರ್ತೀವಿ, ಶಾರ್ಟ್ಸ್ ನೋಡ್ತಾ ಇರ್ತೀವಿ, ನಮಗೆ ಮತ್ತು ಅನ್ಇಂಟ್ರೆಸ್ಟೆಡ್ ರಫೀಕ್ ಸರ್ ಅವರ ವೀಡಿಯೋಸ್ಗಳನ್ನು ನೋಡ್ತಾ ಇರ್ತೀವಿ. ಸೊ ಈ ರೀತಿ ನ್ಯೂಸ್ಗಳು ಕೂಡ ಆವಾಗವಾಗ ನೋಡ್ತಾ ಇರಬೇಕು ಸ್ನೇಹಿತರೆ. ಸೊ ನಿಮ್ಮ ಒಂದು ಪ್ರೆಸೆನ್ಸಿಂದ ಯಾರಾದರೂ ಲೈಫ್ ಸಿಗ್ತಾ ಇದೆ ಅಥವಾ ಚೆನ್ನಾಗಾಗ್ತಾ ಇದೆ ಅಂತಂದರೆ, ಅಪಾರ್ಟ್ ಫ್ರಮ್ ಯುವರ್ ನರ್ಸಿಂಗ್ ಡ್ಯೂಟಿ, ವಾರ್ಡ್ ಡ್ಯೂಟಿ, ಹೊರಗಡೆ ಇದ್ದೀರಾ ಅಂತಂದರೆ ಅದು ಮಾಡುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. 5ನೇದಾಗಿ ಸ್ಟೇ ಕಂಪ್ಯಾಷನೇಟ್. ಏನೋ ಒಂದು ಹವ್ಯಾಸವನ್ನು ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಆ ಹವ್ಯಾಸವನ್ನು ಅಥವಾ ಕಾಂಪ್ಯಾಷನ್ ಮಾಡಿ, ಹಾಬಿಯಾಗಿ ಮಾಡಿ, ಅದನ್ನು ಕಂಟಿನ್ಯೂ ಬೆಳೆಸ್ಕೊಂಡು ಹೋಗಿ ಸ್ನೇಹಿತರೆ. ನಿಮ್ಮ ಜೀವನ ಪರ್ಯಾಂತ ಪರ್ಟಿಕ್ಯುಲರ್ ಕಂಪ್ಯಾಷನನ್ನು ಬೆಳೆಸ್ಕೊಂಡು ಹೋಗಿ, ಹಾಬಿ ಅನ್ನು ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಸೊ ಹಾಗಂತಂದರೆ ನಿಮ್ಮ ಹಾಬೀಸ್ಗಳೇನಿದ್ದಾವೆ, ನೀವು ಕಂಪ್ಯಾಷನೇಟ್ ಏನಾಗಿದ್ದೀರಾ? ಹೌದು, ನಾವು ನರ್ಸಸ್ಗಳು ಲೈಫ್ ಕೇರ್, ಪೇಷಂಟ್ ಕೇರಲ್ಲಿ ನಾವು ಕೆಲಸ ಮಾಡ್ತೀವಿ, ಆಮೇಲೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ನಾನು ಹೇಳಿದ ಹಾಗೆ. ಸೊ ಕಂಪ್ಯಾಷನ್ ಏನಿದೆ, ಯಾವ ಸಬ್ಜೆಕ್ಟ್ ಮೇಲೆ ಕಂಪ್ಯಾಷನೇಟ್ ಇದೆ? ಇಲ್ಲ ಸರ್ ನಾನು ನರ್ಸಿಂಗ್ ಮೇಲೇ ಕಂಪ್ಯಾಷನೇಟ್ ಇದೆ ಅಂತಂದರೆ ಅಪ್ ಸ್ಕಿಲ್ ಮಾಡೋದು, ಓದೋದು ಅನ್ನೋ ಮರೆಬೇಡಿ ಸ್ನೇಹಿತರೆ. ಸೊ ಹಾಗಾದರೆ ಈ ಸ್ಟೇ ಕಂಪ್ಯಾಷನೇಟ್ ಅಂತ ಇದ್ದೀರಾ. ಸೊ ನನ್ನ ಕಂಪ್ಯಾಷನೇಷನ್ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಸಮಯ ಬಂದಿದೆ ಸ್ನೇಹಿತರೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು NGO ಇದೆ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನು, ಫೌಂಡೇಶನ್ ಇದೆ ಸ್ನೇಹಿತರೆ. ಫೌಂಡೇಶನ್ ಯಾವುದು? ಎಸ್ ವಿ ಕ್ಯಾನ್ ಫೌಂಡೇಶನ್ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸ್ಗಳ ಜೊತೆಗೆ ಕೂಡಿಕೊಂಡು ಹಸಿದವರಿಗೆ ಅನ್ನ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮ ಪ್ರತಿ ಭಾನುವಾರ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಆವರಣದಲ್ಲಿ ನಾವು ಈ ಒಂದು ಪೇಷಂಟ್ ಅಭಿಭಾವಕರಿಗೆ, ಬೈಸ್ಟ್ಯಾಂಡರ್ಡ್ಗಳಿಗೆ ನಾವು ಊಟ ಹಂಚುವಂಥ ಒಂದು ಕಾರ್ಯ ಮಾಡ್ತಾ ಇರ್ತೀವಿ.
ನಿಮಗೆಲ್ಲರಿಗೂ ಗೊತ್ತಿದೆ. ನಿಮ್ಮೆಲ್ಲರ ಒಂದು ಸಹಕಾರ ಕೂಡ ಇದೆ. ಸುಮಾರು ಸಲ ಸುಮಾರು ಜನ ನಮಗೆ ಈ ಡೊನೇಷನ್ಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅದರಲ್ಲಿ ನೀವು ಕೂಡ ಒಂದಾಗಿರಬಹುದು. ಬಹುಶಃ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅದರಲ್ಲಿ ನೀವು ಕೂಡ ಒಂದಾಗಿರಬಹುದು. ಸೊ ಇದು ಏನು ಅಂತಂದರೆ, ಈ ಒಂದು 5ನೇ ಪಾಯಿಂಟ್ ಏನಿದೆ, ಕಂಪ್ಯಾಷನೇಟ್. ಐ ಆಮ್ ಕಂಪ್ಯಾಷನೇಟ್. ನನ್ನ ಹ್ಯಾಬಿ ಇದೆ, ನಾನು ಮಾಡ್ತಾ ಇದ್ದೀನಿ, ನನಗೆ ಸರಿ ಅನಿಸುತ್ತೆ ಸ್ನೇಹಿತರೆ. ಹಸಿದವರಿಗೆ ಅನ್ನ ಅಂತಂದರೆ, ಯಾರು ಹಸಿದ ಹೊಟ್ಟೆ ಇದೆ ಸ್ನೇಹಿತರೆ. ನಿಮಗೆಲ್ರಿಗೂ ಗೊತ್ತಿದೆ, ನಾವು 3 ಟೈಮ್ಸ್ ಆರಾಮಾಗಿ ಊಟ ಮಾಡ್ತೀವಿ. ಬಟ್ ಸುಮಾರು ಜನ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಭಾರತ ದೇಶದಲ್ಲಿದ್ದಾರೆ. ಅವರಿಗೆ ಒಂದು ಹೊತ್ತು ಅನ್ನೋದಕ್ಕೋಸ್ಕರ ಅವರು ಸಫರ್ ಆಗ್ತಾ ಇದ್ದಾರೆ. ಹೌದು, 2025 ಮುಗಿತಾ ಇದೆ, 2026 ಕೆಲವೇ ಗಂಟೆಗಳಲ್ಲಿ ಬರುತ್ತೆ. ಆದರೂ ಸಹ ಇನ್ನೂ ಜನರು ಒಂದು ಹೊತ್ತಿನ ಊಟಕ್ಕೋಸ್ಕರ ಸಫರ್ ಆಗ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅದೇ ಒಂದು ನೆಪ ಇಟ್ಕೊಂಡು ನಾವು ಒಂದು ಫೌಂಡೇಶನ್ ಮಾಡ್ಕೊಂಡ್ಬಿಟ್ಟು ನಮ್ಮ ಫ್ರೆಂಡ್ಸ್, ಲೈಕ್ ಮೈಂಡೆಡ್ ಇರುವಂಥ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ಕಾರ್ಯ ಸುಮಾರು 2017ರಿಂದ ಇದನ್ನು ಮಾಡ್ತಾ ಬಂದಿದ್ದೀವಿ ಸ್ನೇಹಿತರೆ. ಹೀಗೆ ಕಂಟಿನ್ಯೂಸ್ಲಿ ನಾವು ಮಾಡ್ತೀವಿ. ನಮಗೆ ಎಷ್ಟು ದಿವಸ ಆಯಿತು ಅಷ್ಟು ದಿವಸ ನಾವು ಮಾಡ್ತೀವಿ. ಅದಲ್ಲದೆ ಫ್ಯೂಚರ್ ಪ್ಲ್ಯಾನ್ ಕೂಡ ನಿಮಗೆ ಹೇಳಿಬಿಡ್ತೀನಿ. ಗುರಿ, ಟಾಸ್ಕ್, ವಾಟೆವರ್. ಫ್ಯೂಚರಲ್ಲಿ ಒಂದು ಅನಾಥಾಶ್ರಮ ತೆಗಿಬೇಕು. ಆ ಒಂದು ಅನಾಥಾಶ್ರಮದಲ್ಲಿ ಯಾರಿಗೆ ಈ ಒಂದು ನೀವು ನೋಡ್ತಾ ಇರಬೇಕು, ನಿಮ್ಮ ನಗರ ಪ್ರದೇಶಗಳಲ್ಲಿ ಸುಮ್ಮನೆ ಜನ ಅಡ್ಡಾಡ್ತಾ ಇರ್ತಾರೆ. ಅವರಿಗೆ ನಾವು ಹುಚ್ಚ ಅಂತ ಕರಿತೀವಿ. ಅವರಿಗೆ ಊಟದ ಖಬರಿರಲ್ಲ, ಬಟ್ಟೆಗಳ ಖಬರಿಲ್ಲ, ಬಿದ್ದಿರ್ತಾರೆ. ಆಮೇಲೆ ಏನೋ ಒಂದು ಕೈ ಕಾಲು ಎಲ್ಲ ಕೊಡ್ತು ಹೋಗಿರುತ್ತೆ, ಸ್ನಾನ ಮಾಡಿರಲ್ಲ, ಹೈಜೀನ್ ಏನಿರಲ್ಲ. ಅಂಥವರುಗಳನ್ನು ನಾವು ನಮ್ಮ ಫ್ಯೂಚರ್ ಪ್ಲ್ಯಾನಲ್ಲಿ ಫೌಂಡೇಶನ್ಲಿ ಅನಾಥಾಶ್ರಮ ಅಥವಾ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿ ಅಂಥ ಒಂದು ಜನರನ್ನು ಕರ್ಕೊಂಡು ಬಂದು ಅಲ್ಲಿ ಒಂದು ಸೇವೆ ಕೊಡುವಂತಹ ಪ್ರಯತ್ನ ಮಾಡಬೇಕೆನ್ನುವಂಥ ನನ್ನ ಒಂದು ಗುರಿ ಕೂಡ ಇದೆ ಸ್ನೇಹಿತರೆ. ಎಸ್, ನೆಕ್ಸ್ಟ್ ಸಪೋರ್ಟ್ ಫೆಲೋ ನರ್ಸಸ್. 6ನೇದಾಗಿ ಪಾಯಿಂಟ್ ಹೇಳಬೇಕಾದರೆ 2026 ಬರುತ್ತಿರುವಂಥ ವರ್ಷದ ಒಂದು 6ನೇ ಒಂದು ಪಾಯಿಂಟ್ ನಾನು ನಿಮಗೊಂದಿಗೆ ಹೇಳಬೇಕಾದ್ರೆ, ಸಪೋರ್ಟ್ ಫೆಲೋ ನರ್ಸಸ್. ಸಪೋರ್ಟ್ ಫೆಲೋ ನರ್ಸಸ್. ಎಸ್, ನಾನೇನು ಇವಾಗ ಮಾಡ್ತಾ ಇದ್ದೀನಿ, ಸಪೋರ್ಟ್ ಫೆಲೋ ನರ್ಸಸ್. ಯೂಟ್ಯೂಬಿಂದ ಅಥವಾ ಟ್ವಿಟ್ಟರಿಂದ ಅಥವಾ ಫೇಸ್ಬುಕ್ಕಿಂದ ಮಾನಿಟೈಸೇಷನ್ ಮಾಡಿಕೊಂಡು ಸ್ವಲ್ಪ ಅರ್ನ್ ಮಾಡಬೇಕು ಎನ್ನುವಂಥ ಗುರಿ ಇಟ್ಕೊಂಡೇನು ನಾನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸದ್ದು ಮಾಡಲಿಕ್ಕೆ ಬಂದಿಲ್ಲ. ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ. ನಾನು ನರ್ಸ್ ಇದ್ದೀನಿ, ದುಡಿತೀನಿ, ಸಂಬಳ ಬರುತ್ತೆ, ಐ ಆಮ್ ಹ್ಯಾಪಿ ಇನ್ ದ್ಯಾಟ್ ಸ್ಯಾಲ್ರಿ. ಬಟ್ ಯಾವ ನರ್ಸಸ್ಗಳು ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ನರ್ಸಿಂಗ್ ಮಾಡಿದ್ದೀವಿ, ಆದರೆ ಪ್ರೊಫೆಷನ್ ಬಿಟ್ಟು ಬೇರೆ ಕೆಲಸ ಮಾಡ್ತಾಯಿದ್ದೀವಿ ಸರ್, ಬಿಕಾಸ್ ಜಾಬ್ ಇಲ್ಲ. ಜಾಬ್ ಸಿಕ್ಕರೂ ಸಹ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೂ ಸಹ ಸಂಬಳ ಕಡಿಮೆ ಇದೆ. ಅಂಥವರುಗಳನ್ನು ಗೈಡ್ ಮಾಡಲಿಕ್ಕೆ, ಕನ್ನಡಿಗರು ಸ್ಪೆಷಲಿ ಗೈಡ್ ಮಾಡಲಿಕ್ಕೆ, ಕಾರಣ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಕನ್ನಡಿಗರಿಗೋಸ್ಕರ ಇರುವಂಥ ಚಾನೆಲ್ಗಳು ಬೆರಳೆಣಿಕೆ ಅಷ್ಟೇ ಇದ್ದಾವೆ ಸ್ನೇಹಿತರೆ. ಅವುಗಳನ್ನು ಅರಿತು ಮನಗಂಡು ನಿಮ್ಮೊಂದಿಗೆ ಗೈಡ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟೆ ನಾನು ಇದು ಮಾಡ್ತಾಯಿದ್ದೀನಿ. ದಿಸ್ ಈಸ್ ವಾಟ್ 6ನೇ ಒಂದು ಪಾಯಿಂಟ್ ಹೇಳುತ್ತೆ, ಸಪೋರ್ಟ್ ಫೆಲೋ ನರ್ಸಸ್ ಅಂತ ಹೇಳಿಬಿಟ್ಟು. ಸೊ ದೇರ್ ಆರ್ ನಂಬರ್ ಆಫ್ ಜಾಬ್ಸ್. ನರ್ಸಸ್ಗಳಿಗೆ ಯಾವುದೇ ರೀತಿಯಾದಂಥ ಜಾಬ್ ಕೊರತೆ ಇಲ್ಲ. ಹೌದು ಸ್ನೇಹಿತರೆ, ನೀವು ಪ್ರೈವೇಟಲ್ಲಿ ಮಾಡಬಹುದು, ಚಿಕ್ಕ ಆಸ್ಪತ್ರೆಗಳಲ್ಲಿ, ನರ್ಸಿಂಗ್ ಹೋಮ್ಗಳಲ್ಲಿ, ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಅಲ್ಲಿ ಕೂಡ ನೀವು ಕೆಲಸ ಮಾಡಬಹುದು. ಅದಲ್ಲದೆ ಗೌರ್ಮೆಂಟ್ ಸೆಕ್ಟರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ನೀವು ಕೆಲಸ ಮಾಡಬಹುದು. ಅದಲ್ಲದೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, PG ಚಂಡೀಗಢ,
ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಬಹುದು. ESI ಆಸ್ಪತ್ರೆಗಳಲ್ಲಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಬಹುದು ಸ್ನೇಹಿತರೆ. ಇಷ್ಟೆಲ್ಲ ಆಪರ್ಚುನಿಟಿಗಳಿದ್ದಾವೆ ಸ್ನೇಹಿತರೆ. ಕೆಲ ಜಾಬ್ಗಳಿಗೋಸ್ಕರ ಎಕ್ಸಾಮ್ ಇರುತ್ತೆ, ಕೆಲ ಜಾಬ್ಗಳಿಗೋಸ್ಕರ ಎಕ್ಸಾಮ್ ಇರಲ್ಲ. ಆಮೇಲೆ ಇದಲ್ಲದೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ವಿದೇಶದಲ್ಲಿ ನಂಬರ್ ಆಫ್ ಜಾಬ್ಸ್ ವೇಟ್ ಮಾಡ್ತಾ ಇದ್ದಾವೆ ಸ್ನೇಹಿತರೆ. ಇವಾಗ ಟ್ರೆಂಡಿಂಗ್ ಟಾಪಿಕ್ ಆಗಿ ನಡೀತಾ ಇರೋದು ಜರ್ಮನ್ ದೇಶ. ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕು, ಫ್ಲೈ ಮಾಡಬೇಕು ಸ್ನೇಹಿತರೆ. ಆವಾಗವಾಗ ನಾನು ಹೇಳ್ತಾ ಇರ್ತೀನಿ, ನಾನು ಕೂಡ ಸುಮಾರು 4 ವರ್ಷಗಳ ಕಾಲ ಲಿಬಿಯಾ, ನಾರ್ತ್ ಆಫ್ರಿಕಾದಲ್ಲಿ ಕೆಲಸ ಮಾಡಿದ್ದೀನಿ. ಸಿಟಿ ICUದಲ್ಲಿ ಕೆಲಸ ಮಾಡಿದ್ದೀನಿ ಸ್ನೇಹಿತರೆ. ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಇರುತ್ತೆ. ನಾನೇನು ನಮ್ಮ ಕನ್ನಡ ನಾಡು ಬಿಟ್ಟು ಹೊರದೇಶಕ್ಕೆ ಹೋಗಿ ಸೆಟ್ಲಾಗಲಿ ಅಂತ ಹೇಳ್ತಾ ಇಲ್ಲ. ಒಂದು ಅಟ್ಲೀಸ್ಟ್ 2 to 4 ಇಯರ್ಸ್ ಕೆಲಸ ಮಾಡಿಕೊಂಡು ರಿಟರ್ನ್ ಬಂದು ಅಲ್ಲಿ ಇರುವಂಥ ಒಳ್ಳೆತನವನ್ನು ತೊಗೊಂಡು ಬಂದು ಇಲ್ಲಿ ಅಳವಡಿಸಿಕೊಳ್ಳಿ. ಅಲ್ಲಿರುವಂಥ ಸ್ಯಾಲ್ರಿಯನ್ನು ತಂದು ಸೇವ್ ಮಾಡಿಕೊಳ್ಳಿ ನಿಮ್ಮ ಲೈಫ್ಗೆ, ನಿಮ್ಮ ಫ್ಯೂಚರ್ಗೆ, ನಿಮ್ಮ ಮಕ್ಕಳಿಗೋಸ್ಕರ ಎನ್ನುವಂಥದ್ದನ್ನು ಹೇಳ್ತೀನಿ. ಇಲ್ಲ ನಾನು ಅಲ್ಲೇ ಸೆಟ್ಲ್ ಆಗ್ತೀನಿ ಅಂತಂದರೆ ಆಗ್ಬೋದು ಸ್ನೇಹಿತರೆ. ಮಿನಿಮಮ್ 1.5 lakhs 1.5 ಲಕ್ಷದಿಂದ ಸುಮಾರು 6 ಲಕ್ಷ ಮಟ ಬೀಯಿಂಗ್ ಎ ನರ್ಸ್ ನೀವು ದುಡಿಬೋದು ಸ್ನೇಹಿತರೆ. ಸೊ ಆ ಒಂದು ಗೈಡ್ ಮಾಡಲಿಕ್ಕೆ, ಆ ಒಂದು ಸಪೋರ್ಟ್ ಫೆಲೋ ನರ್ಸ್ ಮಾಡಲಿಕ್ಕೇ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ನಿಮಗೆ ಈ ಎಲ್ಲ ಟಾಪಿಕ್ಗಳು ಸರಿಯಾಗಿ ಅನಿಸಿದೆ, ಹೌದು ಸರ್ ನಿಮ್ಮಿಂದ ಹೆಲ್ಪ್ ಆಗಿದೆ ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ 7th, ಸೆಲೆಬ್ರೇಟ್ ಸ್ಮಾಲ್ ವಿನ್ಸ್ ಅಂತಂದರೆ ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಆಗಿದೆ ಅಂತಂದರೆ ಡೋಂಟ್ ವರಿ, ಜಸ್ಟ್ ಸೆಲೆಬ್ರೇಟ್ ಇಟ್. ಹಾಗಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ಹೇಳೋದಲ್ಲ. ಸೋಷಿಯಲ್ ಮೀಡಿಯಾ ಇದೆ ಸ್ನೇಹಿತರೆ, ನಿಮಗೆ ಅನ್ನಿಸ್ತು ಹೌದು ನಾನೇನು ಮಾಡ್ತಾಯಿದ್ದೀನಿ ಅದು ನನಗೆ ಒಳ್ಳೆಯದಿದೆ, ಅಥವಾ ಇದು ನಾನೇನು ಮಾಡ್ತಾಯಿದ್ದೀನಿ ಅದರಿಂದ ಐ ಫೀಲ್ ಹ್ಯಾಪಿ ಅಂತಂದರೆ, ಎಕ್ಸಾಂಪಲ್ 2 ವೀಲರ್ಸನ್ನು ನಾನು ಕೊಂಡ್ಕೊಂಡಿದ್ದೀನಿ ಅಂತಂದರೆ ಒಂದು ಫೋಟೋ ತೆಗೆದುಬಿಟ್ಟು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಅಥವಾ ನೀವು ಪ್ರೈವಸಿ ಮೇಂಟೈನ್ ಮಾಡಬೇಕು ಅಂತಂದರೆ ಮಾಡಬೇಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಸ್ಮಾಲ್ ಪಾರ್ಟಿ ಇಟ್ಕೊಳ್ಳಿ. ಆ ರೀತಿ ಯಾವುದೇ ಒಂದು ಅಚೀವ್ಮೆಂಟ್ ಆಗಿದೆ ಅಂತಂದ್ರೆ ಅದನ್ನು ಸೆಲೆಬ್ರೇಷನ್ ಮಾಡಿ. ನಾವು ಕಂಪ್ಯಾಷನೇಟ್ ಇದ್ದೀವಿ, ಸೆಲ್ಫ್ ಕೇರ್ ಮಾಡ್ತಾ ಇದ್ದೀವಿ, ಸೇವಿಂಗ್ಸ್ಗಳನ್ನು ಮಾಡ್ತಾ ಇದ್ದೀವಿ, ಬೇರೆ ಫೆಲೋ ನರ್ಸಸ್ಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಆ ಥರ ನಾವು ನಮಗೋಸ್ಕರ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಅಂತಂದರೆ ತಪ್ಪಾಗುತ್ತೆ ಸ್ನೇಹಿತರೆ. ಎಸ್, 8ನೇದಾಗಿ ರಿಮೆಂಬರ್ ವೈ ಯು ಚೂಸ್ ನರ್ಸಿಂಗ್. ಎಲ್ಲರೂ ಹೇಳ್ತಿರ್ತಾರೆ ನನಗೆ, ಏನು ಸರ್ ನೀವು ನರ್ಸಿಂಗ್ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಅವರಿಗೋಸ್ಕರ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ನನಗೆ ಏನೋ ಒಂದು ಹೆಲ್ಪ್ ಮಾಡಬೇಕು, ಬೀಯಿಂಗ್ ಎ ನರ್ಸ್, ಪೇಷಂಟ್ಗಳ ಹೆಲ್ಪ್ ಮಾಡಬೇಕು ಎನ್ನುವಂಥ ಒಂದು ಆಸೆ ಇತ್ತು. ಮತ್ತು ನನ್ನ ಫ್ರೆಂಡ್ಸ್ ಯಾರು ಹರೀಶ್ ಪಟೇಲ್ ಅಂತ ಹೇಳಿಬಿಟ್ಟು ಅವರು ನ್ಯೂಯಾರ್ಕ್ ಅಮೇರಿಕಾದಲ್ಲಿದ್ದರು, ಅವರು ನನ್ನ ಪೆನ್ ಫ್ರೆಂಡ್ ಆಗಿದ್ದರು ಸ್ನೇಹಿತರೆ. ಅವರಿಗೆ ನಾನು ನೋಡಲಿಲ್ಲ, ಅವರು ನನಗೆ ನೋಡಲಿಲ್ಲ. ಬರೀ ಪೆನ್ ಮುಖಾಂತರ ನಾವು ಲೆಟ್ರ್ಗಳನ್ನು ಬರೆದು ಸುಮಾರು ಐ ಥಿಂಕ್ 2001 ಅಥವಾ 2 ಬಹುಶಃ ಇರಬಹುದು. ಆವಾಗ ಪೆನ್ ನಾನು ಬರಿತಾ ಇದ್ದೆ ಈ ರೀತಿ ಅಂತ ಹೇಳಿಬಿಟ್ಟು ಅವರು ನನಗೆ ಪುನಃ ಬರಿತಿದ್ರು. ಸೊ ನಾನು ಒಂದು ಸಲ ಕೇಳಿದೆ, ಐ ವಾಂಟ್ ಟು ಕಮ್ ಟು ಅಮೇರಿಕಾ, ಏನು ಮಾಡಬೇಕು ಅಂತಂದರೆ, ಯು ಸಪೋಸ್ ಟು ಗೆಟ್ ಅ ಡಿಗ್ರಿ ಫಸ್ಟ್ ಅಂತಂದರು. ಯಾವ ಡಿಗ್ರಿ ಅಂತ ಕೇಳಿದೆ. ಆವಾಗ ಇಂಜಿನಿಯರಿಂಗ್ ಡಿಗ್ರಿ ಆದರೆ ಒಳ್ಳೆಯದು, ಕಂಪ್ಯೂಟರ್ ಸೈನ್ಸ್ ಆವಾಗ ತುಂಬಾ ಬೂಮಿಂಗ್ ಸ್ಟಾರ್ಟಿಂಗಲ್ಲಿತ್ತು, ಬೂಮ್ ಆಗ್ತಾಯಿತ್ತು. ನಾನಂದೆ ನನ್ನ ಬ್ಯಾಕ್ಗ್ರೌಂಡ್ ಇದು ಇದೆ ಅಂತಂದರೆ, ಹಾಗಾದರೆ ವೈ ಕಾಂಟ್ ಯು ಡೂ ನರ್ಸಿಂಗ್ ಅಂತಂದರು. ಓಕೆ ಅಂತ ಹೇಳಿಬಿಟ್ಟು ನಾನು ಕೇಳಿದೆ, ನರ್ಸಿಂಗ್ಗೆ ಎಲಿಜಿಬಲ್ ಆದೆ, ನರ್ಸಿಂಗ್ ಮಾಡಿದೆ. ಆಮೇಲೆ ಅವರು ನನ್ನ ಸಂಬಂಧ ಅಂದರೆ ಕಾಂಟ್ಯಾಕ್ಟ್ಸು ಸಿಗಲಿಲ್ಲ, ಕಾರಣಾಂತರಗಳಿಂದ ಏನಾಯಿತು ಗೊತ್ತಿಲ್ಲ. ಲೆಟರ್ಸ್ ಸ್ಟಾಪ್ ಆಗಿಬಿಟ್ಟು ನಾನು ಕೂಡ ಲೆಟರ್ ಬರೆಯೋದನ್ನು ಬಿಟ್ಬಿಟ್ಟೆ. ಕಾರಣ ಬರೆದಂಥ ಲೆಟ್ರಿಗೆ ರಿಪ್ಲೈ ಬರಲಿಲ್ಲ.
ಬಹುಶಃ ಅವರು ಶಿಫ್ಟ್ ಆಗಿರಬಹುದು. ಆವಾಗ ಮೊಬೈಲ್ ಸರ್ವಿಸ್ ಅಷ್ಟೇನೂ ಇರ್ತಿರಲಿಲ್ಲ ಸ್ನೇಹಿತರೆ. ಸೊ ಆ ರೀತಿ ನಾನು ಈ ಒಂದು ಚೂಸ್ ಮಾಡಿಕೊಂಡು ನರ್ಸಿಂಗ್ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸುಮಾರು 2005ರಲ್ಲಿ ಪಾಸ್ ಔಟು. ಸೊ 2025 ಆಗ್ತಾಯಿದೆ. ಸುಮಾರು 20 ವರ್ಷ ಅನ್ಕೋತೀನಿ, ಐ ಥಿಂಕ್. ಸೊ ಈ ರೀತಿ ನಾನು ಚೂಸ್ ಮಾಡಿಕೊಂಡೆ ಸ್ನೇಹಿತರೆ. ನೀವು ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ? ಜಸ್ಟ್ ನಿಮ್ಮ ಕರಿಯರ್ಗೋಸ್ಕರನಾ ಅಥವಾ ಮತ್ಯಾವುದು ಅನ್ನೋದರ ಬಗ್ಗೆ ಕಾಮೆಂಟಲ್ಲಿ ಹೇಳಿ. ಅದು ಕೂಡ ನೆಕ್ಸ್ಟ್ ಬಂದುಬಿಟ್ಟು ಅಪ್ಸ್ಕಿಲ್. ಆಲ್ರೆಡಿ ನಾವು ಇದು ಅಪ್ಸ್ಕಿಲ್ ಮಾಡೋದು ಚರ್ಚೆ ಮಾಡಿದ್ದೀವಿ. ಟ್ರೈನಿಂಗ್ ಮಾಡ್ಕೋಬೇಕು, ಲೈಫಲ್ಲಿ ಅಪ್ಸ್ಕಿಲ್ ಆಗಬೇಕು ಎನ್ನುವಂಥದ್ದು. ಸೊ ಸ್ನೇಹಿತರೆ, ನೀವು ಯಾವ ರೀತಿ ಅಪ್ಸ್ಕಿಲ್ ಆಗ್ತೀರಾ? ಹೌದು, ನೀವು ಲೈಫಲ್ಲಿ ಸೆಟ್ಲಾಗಿಬಿಟ್ಟಿದ್ದೀರ. ನಮಗೆ 2 ಲಕ್ಷ ಸಂಬಳ ಇಲ್ಲೇ ಬ್ಯಾಂಗ್ಳೂರಲ್ಲೇ ಸಿಗ್ತಾ ಇದೆ, ಹೈದರಾಬಾದಲ್ಲಿ ಸಿಗ್ತಾ ಇದೆ, ಅಥವಾ ಬಾಂಬೆಯಲ್ಲಿ ಸಿಗ್ತಾ ಇದ್ದಾರೆ. ಆದರೂ ಸಹ ನಾನು ಅಪ್ಸ್ಕಿಲ್ ಮಾಡಬೇಕು, ನನ್ನ ಕರಿಯರ್ ಇನ್ನೂ ಬಿಲ್ಡ್ ಮಾಡಬೇಕು ಅಂತಂದರೆ ನಿರಂತರವಾಗಿ ಲರ್ನಿಂಗ್ ಪ್ರಾಸೆಸ್ಸನ್ನು ಬಿಡಬಾರ್ದು ಸ್ನೇಹಿತರೆ. ಯಾವುದೇ ಫೀಲ್ಡ್ ಆಗಲಿ, ನರ್ಸಿಂಗ್ ಫೀಲ್ಡ್ ಆಗಲಿ, ಡಾಕ್ಟರ್ ಫೀಲ್ಡ್ ಆಗಲಿ, ಇಂಜಿನಿಯರಿಂಗ್ ಫೀಲ್ಡ್ ಆಗಲಿ, ಅಪ್ಸ್ಕಿಲ್ ಮಾಡೋದು ಯಾವತ್ತೂ ಬಿಡಬಾರ್ದು ಸ್ನೇಹಿತರೆ. ಆಮೇಲೆ ಕೊನೆಯ ಪಾಯಿಂಟ್ ಏನು ಅಂತಂದರೆ ಅಪ್ಗ್ರೇಡ್ ಯುವರ್ ಸೆಲ್ಫು ಅಂತಂದರೆ, ಸುಮಾರು 10 ವರ್ಷದ ಕೆಳಗೆ ಇರುವಂಥ ಫೋನು ಇವತ್ತಿಲ್ಲ. ಎವ್ರಿ ಸೆಕೆಂಡ್ ಹೊಸ ಫೀಚರ್ಸ್ ಇರುವಂಥ ಫೋನು ಅಪ್ಗ್ರೇಡ್ ಆಗಿ ಬರ್ತಾ ಇದ್ದಾವೆ. ಸ್ಮಾರ್ಟ್ ಫೋನ್ ಬಂದು, ಆ್ಯಂಡ್ರಾಯ್ಡ್ ಬಂತು, ಮತ್ತೊಂದು ಬಂದು. ನಾನು ಕೂಡ ಒಂದು ಫೋನ್ ತೊಗೋಬೇಕಂತ ವಿಚಾರ ಮಾಡೀನಿ. ಈ ಯೂಟ್ಯೂಬ್ ಮಾಡ್ತಾ ಇರ್ತೀನಿ, ರೆಕಾರ್ಡಿಂಗ್ ಪ್ರಾಪರಾಗಿ ಆಗ್ತಾಯಿಲ್ಲ ಎನ್ನುವಂಥ ಕೆಲವೊಬ್ಬರು ಕಂಪ್ಲೇಂಟ್ಸ್ ಇದ್ದವು ಸ್ನೇಹಿತರೆ. ಸೊ ಯಾವ ಫೋನ್ ತೊಗೋಬೇಕು, ನಿಮಗೇನಾದರೂ ನಾಲೆಜ್ ಇದ್ದರೆ ದಯವಿಟ್ಟು ಕಾಮೆಂಟಲ್ಲಿ, ನಾಲೆಜ್ ಇದ್ದೇ ಇರುತ್ತೆ, ಇಲ್ಲ ಅಂತ ಇಲ್ಲ. ಸೊ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಫೋನ್ ಬೆಸ್ಟ್ ಇರುತ್ತೆ ಅನ್ನೋವಂಥದ್ದು. ಸೊ ಅಪ್ಗ್ರೇಡ್, ಎವ್ರಿಥಿಂಗ್ ನೀಡ್ ಟು ಬಿ ಅಪ್ಗ್ರೇಡ್. ಸೊ ನಿಮ್ಮ ನಾಲೆಜ್ ಕೂಡ ಅಪ್ಗ್ರೇಡ್ ಮಾಡೋದನ್ನು ಕಲೀರಿ. ನಿಮ್ಮ ಪೇರೆಂಟ್ಸ್ಗಳ ಜೊತೆ ಕೂತ್ಕೊಂಡು ಅವ್ರಿಗೆ 2 ಮಾತು ಹೇಳಿ, ಅದು ಕೂಡ ಅಪ್ಗ್ರೇಡ್ ಆಗ್ಬೋದು ಸ್ನೇಹಿತರೆ. ಎಷ್ಟೋ ಜನ ಪೇರೆಂಟ್ಸ್ ಬಂದ ಕೂಡಲೇ ಮಾತೇ ಆಡಲ್ಲ ಸ್ನೇಹಿತರೆ. ಸೊ ಅದು ಕೂಡ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟೆಲ್ಲ ಒಂದು 10 ಪಾಯಿಂಟ್ಸ್ನ ರೆಸೊಲ್ಯೂಷನ್ 2026 ಬರ್ತಾ ಇದೆ, 2025 ಹೋಗ್ತಾ ಇದೆ. ನಾವು ಏನು ಪಡ್ಕೊಂಡಿದ್ದೀವಿ ಈ ವರ್ಷದಲ್ಲಿ, ಏನು ಕಳ್ಕೊಂಡಿದ್ದೀವಿ, ಏನು ಪಡಿಬೇಕೆನ್ನುತ್ತಾ ಇದ್ದೀವಿ, ಇದರ ಬಗ್ಗೆ ದಯವಿಟ್ಟು ಅರ್ಥ ಮಾಡಿಕೊಂಡು ಮುಂದುವರಿಯಿರಿ ಅನ್ನುವಂಥದ್ದನ್ನು ನಿಮ್ಮೊಂದಿಗೆ ನಾನು ಈಗ ಅಂತಂದರೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಒಂದು 10 ಪಾಯಿಂಟ್ಸ್ಗಳನ್ನು ನಾವು ಕವರ್ ಮಾಡಿದ್ದೀವಿ ಸ್ನೇಹಿತರೆ. ಸೊ ಮತ್ತು ನಿಮ್ಮ ಭೇಟಿ 2026ನೇ ಜನವರಿಯಲ್ಲಿ ಮಾಡೋಣ ಸ್ನೇಹಿತರೆ. ನಿಮಗೇನಾದರೂ ಈ ರೀತಿ ಈ ಸಬ್ಜೆಕ್ಟ್ ಮೇಲೆ ನಾವು ಇಷ್ಟೆಲ್ಲ ಟಾಪಿಕ್ ಚರ್ಚೆ ಮಾಡ್ತಾ ಇದ್ದೀವಿ, ಇಂಟ್ರೆಸ್ಟಿಂಗ್ ಅನಿಸಿದರೆ ದಯವಿಟ್ಟು ತಿಳಿಸಿರಿ ಸ್ನೇಹಿತರೆ. ಇಲ್ಲ ಬೋರಿಂಗ್ ಇದೆ ಅಂತಂದರೆ ಸಹ ಕೂಡ ತಿಳಿಸಿ. ಸೊ ದ್ಯಾಟ್ ನಾವು ಓನ್ಲಿ ಟಾಪಿಕ್ ಮೇಲೆ ಫೇಸ್ಲೆಸ್ ವಿಡಿಯೋದಲ್ಲಿ ಯಾವುದೋ ಒಂದು ಇನ್ಫಾರ್ಮೇಷನ್ ಮೆಸೇಜ್ ಇರುತ್ತೆ, ಅದನ್ನು ನಿಮ್ಮೊಂದಿಗೆ ಹಂಚಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲ ಈ ತರಹ ಒಂದು ವಿಡಿಯೋ ಮುಖಾಂತರ ಕೂಡ ಬಂದರೆ ಸರ್, ನಾವು ಬರೀ ಸೌಂಡ್ ಕೇಳೋದಕ್ಕಿಂತನೂ ವಿಡಿಯೋ ಆಡಿಯೋ ಎರಡಕ್ಕೂ ನೋಡ್ತೀವಿ, ಕೇಳ್ತೀವಿ ಅಂತಂದರೆ, ಎಸ್, ಐ ಆಮ್ ರೆಡಿ ಟು ರೆಕಾರ್ಡ್ ದ ವಿಡಿಯೋ ಆ್ಯಂಡ್ ಶೇರ್ ವಿತ್ ಯು ಗೈಸ್. ಥ್ಯಾಂಕ್ ಯು. ಇಷ್ಟೆಲ್ಲ ಸಮಯ ತಗೊಂಡು ಹಾಫ್ ಆನ್ ಅವರ್ ಈ ವಿಡಿಯೋ, ಬೋರಿಂಗ್ ಆದಂತಹ ವಿಡಿಯೋ ನೋಡಿದ್ರಿ, ಅದಕ್ಕೆ ಥ್ಯಾಂಕ್ ಯು. ನಿಮ್ಮ ರೆಸೊಲ್ಯೂಷನ್ ಬಗ್ಗೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ 2026ನ ರೆಸೊಲ್ಯೂಷನ್ ಏನು ಎನ್ನುವಂಥದ್ದು. ಈ 10 ಪಾಯಿಂಟ್ಸ್ ಏನು ನಾನು ಡಿಸ್ಕಸ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ದಟ್ ನಿಮಗೆ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ. ಸೊ ಈ ಒಂದು 10 ಟಾಪಿಕ್ಸಲ್ಲಿ ನಿಮ್ಮದು ಯಾವುದು ಫೇವ್ರೇಟ್ ಇದೆ, ಅಥವಾ ನೀವು ಏನಾದರೂ ಇನ್ನೂ ಆ್ಯಡ್ ಆನ್ ಮಾಡಬೇಕು ಅಂತ ಇದ್ದರೆ ಕೂಡ ದಯವಿಟ್ಟು ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್. ಮತ್ತು ಯಾರಾದರೂ ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಯಾರು ಲೋ ಫೀಲ್ ಆಗ್ತಾ ಇದ್ದಾರೆ, 2025 ಮುಗೀತು, ನಾನು ಏನೂ ಮಾಡಲಿಕ್ಕಾಗಿಲ್ಲ, ಲೈಫಲ್ಲಿ ಯಾವುದೇ ರೀತಿಯಾದಂತಹ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅಂಥವ್ರುಗಳಿಗೆ ದಯವಿಟ್ಟು ಈ ವಿಡಿಯೋವನ್ನು
ಶೇರ್ ಮಾಡಿ. ಓನ್ಲಿ ಫಾರ್ ನರ್ಸಸ್ ಅಂತನಲ್ಲ, ನೀವು ಮೇಲ್ ವರ್ಕರ್ಸ್ ಆಗಲಿ, ANMs ಆಗಲಿ, HIO, PHCO, ಕಮ್ಯುನಿಟಿ ಹೆಲ್ತ್ ಆಫೀಸರ್ಸು, ಡಾಕ್ಟರ್ಸು, ಆಶಾ ಕಾರ್ಯಕರ್ತರು ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಜಸ್ಟ್ ಒಂದು ಟಾಪಿಕ್ ಮೇಲೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಸಬ್ಜೆಕ್ಟ್ ನರ್ಸಿಂಗ್ ಇದ್ದಕ್ಕೋಸ್ಕರ, ಅವರಿಗೋಸ್ಕರ ಅಂತ ಹೇಳಿಬಿಟ್ಟು ನಾವು ಮಾಡಿದ್ದೀವಿ. ಆದರೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಲಾಗು ಹೋಗುತ್ತೆ ಸ್ನೇಹಿತರೆ. ಹೋಪ್ ನಿಮ್ಮ ಅಷ್ಟು ಸಮಯನ ತಗೊಂಡು ಇಲ್ಲ ನಾನು ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೈನಿಂಗ್ ಆಫ್. I ain't gonna take that, stay back. I'll be swinging hard till the hits come in all caps. I ain't gonna lay